ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಯುವರ್ ಇನ್ಫೋ ಡೆಸ್ಕ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಲೇಖಿ ಗೋಸ್ವಾಮಿ ಪೆಟ್ರೋಲ್ ಬೇಕಾ ಸ್ವಾಮಿ ಅವ್ರ ಬಗ್ಗೆ ಮಾತಾಡೋಣ. ಇವರು August 16 ಅಂದರೆ ನಿನ್ನೆ ಫ್ರೀಯಾಗಿ ಪೆಟ್ರೋಲ್ ಕೊಡ್ತಿದ್ದೀನಿ ಬನ್ನಿ ಅಂತ ವಿಡಿಯೋ ಮಾಡಿ ಸ್ಟೋರಿಗೆ ಅಪ್ಲೋಡ್ ಮಾಡಿದರು. ಅದು ಎಲ್ಲಿ ಅಂದರೆ ಟ್ರಿನಿಟಿ ಜಂಕ್ಷನ್ ಇಂಡಿಯನ್ ಆಯಿಲಲ್ಲಿ. ಅದು ಓನ್ಲಿ ಬೈಕರ್ಸ್ಗೆ ಮಾತ್ರ ಅಂತ ಸ್ಟೋರಿ ಅಪ್ಲೋಡ್ ಮಾಡಿದರು. ಆ್ಯಂಡ್ ನೆಕ್ಸ್ಟ್ ಸ್ಟೋರಿಯಲ್ಲಿ ಕ್ರೌಡ್ ತುಂಬ ಜಾಸ್ತಿ ಆಗಿದ್ದರಿಂದ ಪೆಟ್ರೋಲ್ ಬಂಕ್ ಮ್ಯಾನೇಜರ್ ಅಲೋ ಮಾಡ್ತಾ ಇಲ್ಲ ಪೆಟ್ರೋಲ್ ಹಾಕೋಕ್ಕೆ ಅಂತ ಹೇಳಿದ್ದಾರೆ. ಆ್ಯಂಡ್ 40,000 ಪ್ಲಸ್ ಬಿಲ್ ಬಂದಿದೆ, ಅದನ್ನ ನಾವು ಪೇ ಮಾಡಿದ್ದೀವಿ ಅಂತ ಕೂಡ ಹೇಳಿದ್ದಾರೆ. ನನ್ನ 30 ವರ್ಷದ ಜೀವನದಲ್ಲಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ. ನಾನು ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು. ಈ ಸ್ವಾಮಿಗೆ ಎಷ್ಟೇ ಬೆಟ್ಟಿಂಗ್ ಆ್ಯಪ್ಸ್ನ ಪ್ರಮೋಟ್ ಮಾಡಬೇಡಿ ಅಂತ ಅಂದ್ರೂ ನಾನು ಮಾಡೋದೇ ಹೀಗೆ, ನೀವೇನಾದರೂ ಮಾಡ್ಕೊಳ್ಳಿ ಅನ್ನೋ ಥರ ಮತ್ತೊಂದು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ದು ಸ್ಟೋರಿ ಹಾಕ್ಕೊಂಡಿದ್ದಾರೆ. ಏನೋ ಭಾಳ ನಿಗಿರ್ತಾ ಇದೆಯಾ, ಸುಮ್ಮನೆ ಮನೆಗೆ ಹೋಗಿ ಹುಚ್ಚೋ ಇದು ಮಲ್ಕ. ಅದನ್ನು ನೋಡಿ ನಮ್ಮ ಕಿತ್ತಾಡಿ ಕಿರಣ್ ಅವರು ಒಂದು ಸ್ಟೋರಿನ ಅಪ್ಲೋಡ್ ಮಾಡಿದ್ದಾರೆ. ಏನು ಅಂದರೆ ನಮ್ಮ ಸುರೇಶ್ ಸರ್ ಅವರು ಸದನದಲ್ಲಿ ಬೆಟ್ಟಿಂಗ್ ಆ್ಯಪ್ನ ಬ್ಯಾನ್ ಮಾಡಬೇಕು ಅಂತ ಮಾತಾಡಿದ್ದಾರೆ. ಅದರ ಜೊತೆಗೆ ಇನ್ನೊಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದಾರೆ. ಏನು ಅಂದರೆ ನೀವೇನು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ, ನಾನೆಲ್ಲ ಟೆನ್ಷನ್ ತೊಗೊಂಡಿದ್ದೀನಿ, ನೀವು ಪೀಸ್ಫುಲ್ಲಾಗಿರಿ ಅಂತ ಕೂಡ ಹೇಳಿದ್ದಾರೆ. ಇನ್ನೊಂದು ಅವ್ರದ್ದೇ ರೀಲ್ನ ಸ್ಟೋರಿಯಲ್ಲಿ ಅಪ್ಲೋಡ್ ಮಾಡಿ, ನಾವು ಕನ್ನಡದವ್ರು ಏನೇ ತಪ್ಪು ಮಾಡಿದ್ರು ಒಪ್ಕೊಳ್ತೀವಿ, ನಿಮ್ಗಳ ಥರ ನಾವು ಏನೇ ತಪ್ಪು ಮಾಡಿದ್ರು ನಾನು ಇರೋದೇ ಹೀಗೆ, ಅದೇನು ಮಾಡ್ಕೋತೀಯ ಮಾಡ್ಕೊ ಅನ್ನೋ ಥರ ಇರೋದಿಲ್ಲ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇದು ಆಕ್ಚುಲಿ ಚೆನ್ನಾಗಿ ಬೆಳಿಬೇಕಾದ್ರೆ ಅವನಿಗೆ ಕನ್ನಡದವ್ರು ಬೇಕಾಗಿತ್ತು, ಆದರೆ ಈಗ ಬೆಟ್ಟಿಂಗ್ ಪ್ರಮೋಷನ್ ಮಾಡಬೇಡ ಅಂತ ಕನ್ನಡದವ್ರು ಹೇಳಿದರೆ ಅದನ್ನ ಒಪ್ಕೊಳ್ಳೋಕ್ಕೆ ಅವ್ನು ರೆಡಿ ಇಲ್ಲ. ಏನೇ ಅಪ್ಡೇಟ್ಸ್ಗಳು ಬಂದರೂ ಈ ಚಾನಲಲ್ಲಿ ಫಸ್ಟ್ ಸಿಗುತ್ತೆ ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕೋ ಕಾಣೆ.